ಹಲೋ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನೀವು ತಮ್ಮನೆಲ್ಲಲ್ಲಿ ನೋಡಿದಾಗೆ ನಾವು ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳು, ನಡೆದಾಡೋ ದೇವರು, ತ್ರಿವೇದ ದಾಸೋಹಿ ಅಂತ ಪ್ರಸಿದ್ಧವಾಗಿರುವ ನಮ್ಮ ಶ್ರೀಗಳು. ಇವತ್ತು ನಾವು ಶ್ರೀಗಳ ಮಠಕ್ಕೆ ಭೇಟಿ ಮಾಡಿದ್ವಿ. ಸಿದ್ಧಗಂಗಾ ಮಠದಲ್ಲಿ ಸುಮಾರು 9,000 ರಿಂದ 10,000 ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ವಿದ್ಯಾಭ್ಯಾಸ ಮಾಡುವಂಥ ಪ್ರತಿಯೊಬ್ಬ ಮಕ್ಕಳ ಊಟ, ವಿದ್ಯೆ ಹಾಗೂ ವಸತಿಯನ್ನು ಉಚಿತವಾಗಿ ನೋಡಿಕೊಳ್ಳುತ್ತೆ ಈ ಮಠ. ಅದಕ್ಕಾಗಿ ನಮ್ಮ ಶ್ರೀಗಳಿಗೆ ತ್ರಿವಿಧ ದಾಸೋಹಿ ಅಂತ ಹೆಸರು ಬಂದಿರೋದು. ಅದಲ್ಲದೆ ಇಲ್ಲಿ ಅಂಧ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಹೇಳಿಕೊಡಲಾಗುತ್ತದೆ. ಇಂತಹ ಪುಣ್ಯಕ್ಷೇತ್ರಕ್ಕೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು 2007ರಲ್ಲಿ ಭೇಟಿ ನೀಡಿದರು. ತದನಂತರ 2025ರಲ್ಲಿ ನಮ್ಮ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರು ಭೇಟಿ ನೀಡಿದ್ರು. ಅದಾಗಿ ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು 2020ರಲ್ಲಿ ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದರು. ಹೀಗೆ ರಾಹುಲ್ ಗಾಂಧಿ ಅವರು, ಯಡಿಯೂರಪ್ಪ, ಅನೇಕ ಪ್ರಮುಖರು ಶ್ರೀಗಳ ಮಠಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀಗಳಿಗೆ 2007ರಲ್ಲಿ ಕರ್ನಾಟಕ ರತ್ನ ಹಾಗೂ 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ನಂತರ ನಾವು ಇಲ್ಲಿ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ನಾವು ಹೊರಟ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ಇದು ಶ್ರೀಗಳ ಗದ್ದುಗೆಯ ಮುಂಭಾಗದಲ್ಲಿದೆ. ನಾವು ಅಲ್ಲಿ ನಡ್ಕೊಂಡು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ವ್ಯೂ ಅಂತೂ ತುಂಬ ಅದ್ಭುತವಾಗಿದೆ ವೀಕ್ಷಕರೇ. ನೋಡಿ, ಅಲ್ಲಿಂದ ನಾವು ಬರೋ ಎಂಟ್ರೆನ್ಸ್ ಪೂರ್ತಿ ನಮಗೆ ನೋಡಲು ಸಿಗುತ್ತೆ. ಹಾಗೆ ಈ ಮಠದ ಫುಲ್ ಸ್ಟ್ರಕ್ಚರ್ ನಮಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ. ಅಲ್ಲಿಂದ ಸಿದ್ಧಲಿಂಗೇಶ್ವರ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಕೆಳಗಡೆ ಬಂದ್ವಿ. ಪಕ್ಕದಲ್ಲಿ ನಂದಿ ವಿಗ್ರಹ ಮತ್ತು ಶಿವನ ವಿಗ್ರಹ ಇದೆ. ಹಾಗೆ ನಮ್ಮ ಬಲಭಾಗದಲ್ಲಿ ಒಂದು ದೊಡ್ಡ ಕಲ್ಲಿನಲ್ಲಿ ಶ್ರೀ ಬಸವಣ್ಣವರು ಹಾಗೂ ನಮ್ಮ ಶಿವಕುಮಾರ ಸ್ವಾಮಿ ಮೂರ್ತಿಯನ್ನು ಬಂಡೆ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ನಾವು ಹೋದ ಟೈಮಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇತ್ತು ಅನ್ಸುತ್ತೆ. ಅಲ್ಲಿ ನಾವು ಅಭಿವೃದ್ಧಿ ಕಾರ್ಯ ಆಗ್ತಿರೋದನ್ನು ನೋಡ್ಬೋದು. ಇನ್ನು ನಮ್ಮ ಎಡಬದಿಯಲ್ಲಿ ಶ್ರೀಗಳ ಪ್ರತಿಮೆ ಏನು ಕಾಣಿಸ್ತಾ ಇದೆ, ಅದೇ ಎಂಟ್ರೆನ್ಸ್ ಸ್ನೇಹಿತರೆ, ವನಕ್ಕೆ ಹೋಗೋದು. ತುಂಬ ಚೆನ್ನಾಗಿದೆ. ಅಲ್ಲಿ ಒಂಥರ ಪಾಠಶಾಲಾ ಥೀಮಲ್ಲಿ ಮಾಡಿದ್ದಾರೆ. ತುಂಬ ಸೊಗಸಾಗಿದೆ ನೋಡಲಿಕ್ಕೆ. ನಂತರ ಅಲ್ಲಿಂದ ಕೆಳಗಡೆ ಬಂದು ವೇದ ಸಂಸ್ಕೃತ ಪಾಠಶಾಲವನ್ನು ನೋಡಿಕೊಂಡು ಭೋಜನಕ್ಕೆ ಹೋಗ್ತಾ ಇದ್ವಿ. ನೋಡಿ, ಹೋಗ್ತಾ ದಾರಿಯಲ್ಲಿ ಎಡಗಡೆಗೆ ಶ್ರೀ ಕ್ಷೇತ್ರದ ಮಹಿಮೆ ಬಗ್ಗೆ ಹಾಕಿದ್ದಾರೆ. ನಾವು ಈಗ ನೀವೇನು ನಮ್ಮ ಬಲಬದಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭೋಜನ ಶಾಲೆ. ಇಲ್ಲಿ ಹೋಗ್ತಾ ಇದ್ದೀವಿ ಈಗ ಭೋಜನಕ್ಕೆ. ಅನ್ನಪ್ರಸಾದಕ್ಕೆ ಹೋಗುವಾಗ ದವಸ ಧಾನ್ಯಗಳು ಎಲ್ಲ ಕಡೆಯಿಂದ ಬರ್ತಾ ಇತ್ತು. ಒಂದು ಟ್ಯಾಕ್ಟ್ರಿಂದ ಅನ್ಲೋಡ್ ಮಾಡ್ತಾನೆ ಇದ್ರು. ಬನ್ನಿ, ನಾನು ನಿಮ್ಗೆ ಈಗ ತೋರಿಸ್ತೀನಿ ತರಕಾರಿ ಎಲ್ಲ ಎಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ನೋಡಿ, ಇಲ್ಲಿ ತರಕಾರಿ ಎಷ್ಟು ಸ್ಟೋರೇಜ್ ಮಾಡಿದ್ದಾರೆ ಅಂತ. ಎಲ್ಲ ಕೊಡುಗೆ, ದಾನ, ಪುಣ್ಯ ಅಂತ, ಇದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಅಷ್ಟು ಜನಕ್ಕೆ ಊಟ ಹಾಕ್ತಿದಾರಲ್ವ. ಇದು ತಮಾಷೆ ವಿಷಯ ಅಲ್ಲ. ನೋಡಿ, ಅಲ್ಲಿ ದವಸ ಧಾನ್ಯ, ಅಕ್ಕಿ, ರಾಗಿ, ಗೋಧಿ ಈ ಕಣಜದಲ್ಲಿ ತುಂಬಿಕೊಂಡಿರುತ್ತೆ ಯಾವಾಗಲೂ. ನಾವು ಅದರಿಂದ ಅನ್ನಪ್ರಸಾದ ಸ್ಥಳಕ್ಕೆ ಹೋದ್ವಿ. ಹಾಗೆ ಅನ್ನಪ್ರಸಾದವನ್ನು ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇವತ್ತು ನಮಗೆ ಮಠಕ್ಕೆ ಭೇಟಿ ನೀಡಿ ತುಂಬ ಖುಷಿಯಾಯಿತು. ಮನಸ್ಸೇನೋ ಒಂಥರ ಸಮಾಧಾನ ಆಯಿತು. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.